ಕಾಂಗ್ರೆಸ್ ಪಕ್ಷ ಅದು ಹುಟ್ಟು ಮೂಲವೇ ಬಂದು ಬ್ರಿಟಿಷ್ನವರು ಸ್ಥಾಪನೆ ಮಾಡಿರೋವಂಥ ಪಕ್ಷ ಅದು. ಏಕೆಂದರೆ ಆ ಸಿದ್ಧಾಂತನೇ ಇವತ್ತು ಕಾಂಗ್ರೆಸ್ ಅವ್ರದ್ದು ಏನಿದ್ರು ಅವ್ರದ್ದು ಕಿತ್ಕೊಂಡು ಹೋಗೋದಷ್ಟೇ. ಅವ್ರ ಸಿದ್ಧಾಂತ, ಬ್ರಿಟಿಷ್ನವ್ರ ಸಿದ್ಧಾಂತ ಏನಿತ್ತು ಅದೇ ಸಿದ್ಧಾಂತ ಇವತ್ತು ಕೂಡ ಕಾಂಗ್ರೆಸ್ನವ್ರು ಮಾಡ್ಕೊಂಬತ್ತಾ ಇದ್ದಾರೆ. ರೈತರನ್ನ ಒಕ್ಲೆಬ್ಸೋವಂಥದ್ದು ಇರ್ಬೋದು, ಅವ್ರ ಮಧ್ಯದಲ್ಲೇ ತಂದಿಟ್ಟು ಅವ್ರ ಮಧ್ಯದಲ್ಲೇ ಅವ್ರಿಗೆ ಗಲಾಟೆ ಮಾಡೋಂಗೆ ಮಾಡಿ ಆ ಆಸ್ತಿನ ಕಿತ್ಕೊಳ್ಳೋ ಥರ ಮಾಡಿ ಈ ರೀತಿಯೊಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಆ ಒಂದು ನಿಲುವನ್ನು ಬಿಡಬೇಕು. ಏಕೆಂದರೆ ಇರೋರೆಲ್ಲ ನಮ್ಮ ರೈತರೇ. ಯಾರು ಏನು ಇಲ್ಲಿ ಪಕ್ಷ ಈ ಪಕ್ಷದವರು ಆ ಪಕ್ಷದವರು ಅಂತಲ್ಲ, ಎಲ್ಲ ಪಕ್ಷದವರು ಇದ್ದಾರೆ. ಆದರೆ ಮಲೆನಾಡು ಇರೋವಂಥ ಜಾಗ, ಮಲೆನಾಡಕ್ಕಿಂತ ಚೆನ್ನಾಗಿದೆ ಆ ಜಾಗ. ಒಂದು ಸರಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗೋದು ರಿಯಾಲಿಟಿ ಏನು ಅಂತ ಅಂದ್ಬಿಟ್ಟು. ನಾವೆಲ್ಲೋ ಕೂತ್ಕೊಂಡು ಬಿಸ್ನೆಸ್ ಮೈಂಡಲ್ಲಿ ಯೋಚನೆ ಮಾಡಿ ಇನ್ನೊಬ್ಬರು ಮನೆ ಹಾಳು ಮಾಡಿ ನಾವು ಇನ್ನೊಬ್ಬರು ಪ್ರಾಣಿ ಪಕ್ಷಿಗಳ್ನ, ಆ ಮರ ಗಿಡಗಳ್ನ ವಧೆ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಮುಂದೊಂದು ದಿನ ಅದು ನಮ್ಗೆ ತಟ್ಟುತ್ತೆ. ಹಾಗಾಗಿ ನಾನು ಈ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದು ಒಂದೇ, ನೀವು ಏನೇ ಮಾಡಿದ್ರು ಕೂಡ ಈ ಬರಡು ಭೂಮಿಗಳಲ್ಲಿ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ಆ ಜಾಗನ ನೋಡಿದ್ರೆ ಮಲೆನಾಡು ಇದ್ದಂಗಿದೆ. ಆಮೇಲೆ ಇವತ್ತು ಎಲ್ಲರ ಅರ್ಧ ಎಕರೆ ಇಟ್ಕೊಂಡಿರೋರು ತಿಂಗ್ಳಿಗೆ ಒಂದು 50,000 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾವ್ರೆ, 50,000ದಿಂದ 1 ಲಕ್ಷ. ಹಿಂಗಿರ್ಬೇಕಾದ್ರೆ ಅವ್ರ ಜೀವನನ ನಾವು ಯಾಕೆ ಹಾಳು ಮಾಡಬೇಕು? ನಿಮ್ಮ ಕೈಲಿ ಅವ್ರಿಗೆಲ್ಲರಿಗೂ ಕೆಲಸ ಕೊಡೋಕ್ಕಾಗುತ್ತಾ? ಈಗಾಗಲೇ IT ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೋಯ್ತಾವೆ, ವರ್ಕ್ ಫ್ರಮ್ ಹೋಮ್ ಅಂತ ಆಗ್ತಾಯಿದೆ. ಅದ್ರ ಜೊತೆಗೆ AICT ಬರುತ್ತೆ, ಅದು 2 ವರ್ಷ 3 ವರ್ಷ ಹೈಪ್ ಹೋಗುತ್ತೆ, ಆಮೇಲೆ ತಿರ್ಗಿ ಅದು ಬಿದ್ದೋಗುತ್ತೆ. ಆಮೇಲೆ ಏನು ಮಾಡ್ತೀರಿ ನೀವು? ಎಷ್ಟು ಲೇಔಟು ಅಂತ ಮಾಡ್ತೀರಿ? ಬಿಡದಿ ಹೋಬ್ಳಿಲಿ ಇದೇ ಬೋರಳ್ಳಿ, ಗಾಣ್ಕಲ್ಲು ಈ ಜಾಗದಲ್ಲೆಲ್ಲ 510 ಎಕರೆ ಲೇಔಟ್ ಮಾಡಿದ್ದೀರಿ, ಹೇಳ್ಕೊಳ್ಳೋಕ್ಕೂ ಒಂದು ಮನೆ ಕಟ್ಟಲಿಲ್ಲ, ಅವ್ರಿಗೊಂದು ಫೆಸಿಲಿಟಿ ಕೊಟ್ಟಿಲ್ಲ ನೀವು. ಈ ರೀತಿಯೆಲ್ಲ ಮಾಡ್ಕೊಂಡು ಹೋದರೆ ಇರೋ ಜಾಗಗಳನ್ನೆಲ್ಲ ನೀವು ಲೇಔಟ್ ಮಾಡ್ತೀವಿ ಅಂತ ಹೇಳಿ ನೀವು ಲ್ಯಾಂಡ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಹೋದರೆ ಎಲ್ಲಿ ಹೋಗ್ಬೇಕು ರೈತರು? ಅವ್ರು ಏನಾಗಬೇಕು? ಇನ್ನೊಬ್ಬರು ಮನೆಗೆ ಹೋಗಿ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಕೂಲಿ ಮಾಡಿಕೊಂಡು ಜೀತ ಮಾಡ್ಕೊಂಡಿರ್ಬೇಕಾ? ಈ ರೀತಿ ಯಾಕೆ ಮಾಡ್ತಾಯಿದ್ದೀರಿ? ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಈಗಾದರೂ ದೇವ್ರು ನಿಮಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಮನಸ್ಥಿತಿಯನ್ನು ದಯಮಾಡಿ ನೀವು ಚೇಂಜ್ ಮಾಡಿಕೊಂಡು, ಹಾಗೆಯೇ ನಮ್ಮ ಮಾಗಡಿ ತಾಲೂಕು ಶಾಸಕರಿಗೂ ನಾವು ಹೇಳೋದೊಂದೇ, ಇಂಥದಕ್ಕೆಲ್ಲ ನೀವು ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ದುಡ್ಡು ಬರ್ಬೋದು ಹೋಗ್ಬೋದು, ಅಧಿಕಾರ ಬರ್ಬೋದು ಹೋಗ್ಬೋದು, ಇನ್ನೊಬ್ಬರು ಮನೇನ ನಾವು ಉದ್ಧಾರ ಮಾಡೋಷ್ಟು ಶಕ್ತಿ ದೇವ್ರು ನಿಮ್ಗೆ ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಇಂಥವೆಲ್ಲ ಸುಳ್ಳು ಆರೋಪಗಳನ್ನ ಮಾಡೋದು, ರೈತರೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳೋದು, ಕುಮಾರಣ್ಣವ್ರ ಕೂಸು ಅಂತ ಹೇಳೋದು, ಅವೆಲ್ಲ ನೀವು ಅವತ್ತು ಕುಮಾರಣ್ಣನ ಜೊತೆನೇ ಇದ್ದಿದ್ದು ಅಲ್ವಾ? ಮತ್ತು ಇದೇ ನಮ್ಮ ಮೂರೂರು ಎಂಡ್ ಪೋಸ್ಟ್ ಹತ್ರ ಲೇಔಟ್ ಇದು ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂತ ಹೋದಾಗ ನೀವೇ ಅಡ್ಗಾಲು ಹಾಕ್ಲಿಲ್ವಾ? ಇಂಥವನ್ನೆಲ್ಲ ನೀವು ಯೋಚನೆ ಮಾಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಯಾರು ಎತ್ಕೊಂಡು ಹೋಗೋಲ್ಲ ಹಿಂದೆ. ದಯಮಾಡಿ ಇಂಥವನ್ನೆಲ್ಲ ಕೈ ಬಿಟ್ಟು ರೈತರಿಗೆ ಅನುಕೂಲ ಏನಾಗುತ್ತೋ ಅದನ್ನು ಮಾಡಿ. ಭಗವಂತನೂ ಒಳ್ಳೇದು ಮಾಡ್ತಾನೆ, ನಿಮ್ಮ ಒಂದು ಆತ್ಮಕ್ಕೂ ಭಗವಂತ ತೃಪ್ತಿ ಕೊಡ್ತಾನೆ ಅನ್ನೋದು ನನ್ನ ಮನೋಭಾವ. ಇದಕ್ಕಿಂತ ನೀವು ಮೇಲೆ ನಾವು ಮಾಡ್ತೀವಿ ಅನ್ನೋದಾದರೆ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದಕ್ಕೆ ಪ್ರಕೃತಿ ಮಾತೇನು ಒಂದಿನ ನಿಮಗೆ ತಕ್ಕನಾದಂಥ ಸಾಕ್ಷಿ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ಜನನೂ ನಿಮಗೆ ಒಳ್ಳೆ ಉತ್ತರ ಕೊಟ್ಟೇ ಕೊಡ್ತಾರೆ ಮುಂದಿನ ದಿನದಲ್ಲಿ.